ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಡಿಕೆ ಎಚ್ಡಿಕೆ ನಡುವೆ ಸಿಕ್ಕಾಪಟ್ಟೆ ಫೈಟ್ ಅಂತೂ ನಡೀತಾ ಇದೆ. ಟೌನ್ಶಿಪ್ಗೆ ಭೂಮಿ ಕೊಡಲ್ಲ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆಯೂ ಕೂಡ ಜೋರಾಗಿ ನಡೀತಾ ಇದೆ. ಟೌನ್ಶಿಪ್ಗೆ ಭೂಮಿ ಕೊಡೋದಿಲ್ಲ, ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಕೊಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ರೈತರು. ಹಾಲು ಉತ್ಪಾದಕರಿಂದಲೂ ಟೌನ್ಶಿಪ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಟೌನ್ಶಿಪ್ಗೆ ಭೂಮಿ ಕೊಡೋದಕ್ಕೆ ಕೆಲ ರೈತರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಅಭಿವೃದ್ಧಿಗಾಗಿ ನಾವು ಭೂಮಿ ಕೊಡೋದಕ್ಕೆ ರೆಡಿ ಇದ್ದೇವೆ, ನಮ್ಮ ಭೂಮಿಗೆ ಒಳ್ಳೆಯ ಬೆಲೆಯನ್ನ ಕೊಟ್ಟಿದ್ದಾರೆ. ಅವರು ಕೊಡೋ ಸೈಟ್ ಮುಂದೆ ಹೆಚ್ಚಿನ ರೇಟ್ಗೆ ಹೋಗುತ್ತೆ. ಭೂಮಿ ಕೊಡೋ ವಿಚಾರದಲ್ಲಿ ಬಿಡದಿ ರೈತರು ಮಿಶ್ರ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು 80% ರೈತರು ಒಪ್ಕೊಂಡಿದ್ದಾರೆ, ಇನ್ನು ಕೆಲವರು ಒಪ್ಕೊಂಡಿಲ್ಲ, ಅವರನ್ನು ಮನವೊಲಿಸ್ತೀವಿ, ಆಗೋದೇ ಇಲ್ಲ ಅಂತ ಅಂದ್ರೆ ಅವರು ಕೋರ್ಟ್ನ ಹೋಗಿ ಕೇಳ್ಕೊಳ್ಳಿ ಅನ್ನೋ ತರ ಡಿಕೆ ಶಿವಕುಮಾರ್ ಅವರು ಮಾತಾಡಿರೋದು. ಬಟ್ 3200 ಏನೋ ಮನವಿ ಪತ್ರಗಳು ಹೋಗಿದ್ದಾವೆ, ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡೋದಿಲ್ಲ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಏನ್ ಮಾಡ್ತಾರೆ ಅನ್ನೋದೊಂದು ಕುತೂಹಲ ಅಂತೂ ಇದ್ದೇ ಇದೆ. ಮತ್ತೆ ಪ್ರತಿಭಟನೆ ಪ್ರತಿನಿತ್ಯ ನಡೀತಾ ಇದೆ. ಬಟ್ ಡಿಕೆ ಶಿವಕುಮಾರ್ ಅವರು ನಾನು ಮಾಡೇ ಮಾಡ್ತೀನಿ, ಅದು ಯಾರು ಅಡ್ಡಗಾಲ ಆಗ್ತಾರೆ ನೋಡೇ ಬಿಡ್ತೀನಿ ಅನ್ನೋ ಥರ ಎಲ್ಲ ಮಾತಾಡ್ತಾ ಇದ್ದಾರೆ. ಇದರ ಜೊತೆಗೆ ಅದು ಹೆಂಗೆ ಮಾಡ್ತೀರಾ ನಾವು ನೋಡೇ ಬಿಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಡಿಕೆ ಮತ್ತು ಎಚ್ಡಿಕೆ ನಡುವೆ ಫೈಟ್ ಅಂತೂ ಇದ್ದೇ ಇದೆ. ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಜೊತೆಗೆ ರೈತರನ್ನ ಮಾತನಾಡಿಸಿದಂಥ ಸಂದರ್ಭದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ಬಿಡದಿಯಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ರೈತರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತಾ ಇದೆ. ರೈತರನ್ನ ಮಾತನಾಡಿಸಿದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನ ಕೊಡೋದಿಲ್ಲ ಅಂತ ಹೇಳ್ತಾ ಇರೋದು. ಈ ಭೂಮಿ ನೋಡಿ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ. ತೆಂಗಿನ ಮರಗಳು, ಅಡಿಕೆ ಮರಗಳು ಎಲ್ಲ ಇದಾವೆ, ಎಲ್ಲ ಬೆಳೆ, ಎಲ್ಲ ರೀತಿಯಾದಂಥ ಬೆಳೆ. ಸೊ ಇಂಥ ಬೆಳೆ ಇದ್ದಂಥ ಭೂಮಿಯನ್ನ ನಾವು ಯಾಕೆ ಕೊಡಬೇಕು ಅನ್ನೋದು ಕೆಲ ರೈತರ ಮಾತು. ಇನ್ನು ಕೆಲವರು ಅಭಿವೃದ್ಧಿಗೋಸ್ಕರ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಾಳೆ ಹಾಕೊಂಡಿದೀವಿ, ಆ ಬಾಳೆ ಒಂದು ಸ್ವಲ್ಪ ಹತ್ರಲ್ಲಿ ಬಾಳೆ ಆದ್ಮೇಲೆ ತಕ್ಷಣ ಒಂದು ಸ್ವಲ್ಪ ರಾಗಿ ಪೈರು ಹಾಕೋತೀವಿ. ಒಂದು 2 ಗಂಟೆಗೆ ರಾಗಿ ಆಯ್ತು ಅಂದ್ರೆ ವರ್ಷಂಬತ್ ಕಾಲ ಮಕ್ಳು ಮರಿ ಎಲ್ಲ ಊಟ ಮಾಡ್ಬೋದು. ಇವನು ಯಾರೋ 10 ಕುಂಟೆ ಮಾರ್ಕೊಬಿಟ್ಟು ನಾನು ಒಂದು ಎಲ್ಲೋ 2 ಕಾಸು ಹಾಕೊಂಡು ಜೋಬ್ಗೆ ಹಾಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಕುಡ್ಕೊಂಡು ತಿನ್ಕೊಂಡು ಮಲ್ಕೊಬಿಟ್ರೆ ಮುಂದಿನ ಗತಿ ಏನು ಮಾಡೋದು? ನಾವು ಹೆಂಡತಿ ಮಕ್ಳುಗಳ ಕತೆ ಏನು ಮಾಡೋದು? ಅವನು ಹೇಳ್ತಾನೆ ಇವನು ಹೇಳ್ತಾನೆ ಅನ್ಬಿಟ್ಟು ಅವನೊಬ್ಬ ಪಕ್ಷದವನು ಈ ಪಕ್ಷದವನು ಕಮಿಷನ್ಗೋಸ್ಕರ ಅದು ಇದು ಅಂತ ಮಾತಾಡ್ತಾರೆ. ಕಮಿಷನ್ಗೋಸ್ಕರ ನನ್ನ ಮಕ್ಳು ಬಂದಿಲ್ಲ, ನನ್ನ ಹತ್ರ ಮಾತಾಡ್ಬೇಕು. ಇಲ್ಲಿ ಬನಗಿರಿಗೆ ಬೈರ್ಮಳ ಸರ್ಕಲ್ ಬಂದು ದೇವಸ್ಥಾನ ಮಾತಾಡ್ಬೇಕು. ಅಲ್ಲೆಲ್ಲ ಕುಂತ್ಕೊಬಿಟ್ಟು ಮಾತಾಡೋದಲ್ಲ ಕಣ್ರಿ. ಜೀವನ ಮಾಡ್ತಾ ಇರೋದು ಭೂಮಿನೇ ಕೊಟ್ಬಿಟ್ಮೇಲೆ ತಾಯಿನೇ ಕಳ್ಕೊಂಡ್ಮೇಲೆ ಇನ್ಯಾತ್ಗ್ರಿ ಅವನು? ತಾಯಿನೇ ಇಲ್ದಾದ್ಮೇಲೆ ಇನ್ಯಾತ್ಗೆ ಇರ್ಬೇಕು ಅವನು?